ಹರೀಶ್ ಕೆ ರೆಡ್ಡಿ ಅವರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ. ಹರೀಶ್ ಕೆ ರೆಡ್ಡಿ ಅವರೇ, ಯಾವ ಆಧಾರದ ಮೇಲೆ ನಮ್ಮ ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಶಾಸಕರ ಬಗ್ಗೆ ಎಷ್ಟು ಗೊತ್ತು, ಏನ್ ಗೊತ್ತು, ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರೆ, ಎಲ್ಲಿ ಏನ್ ಮಾಡಿದಾರೆ ಅನ್ನೋದು ಮಾಹಿತಿ ನಿಮ್ಗೆ ಕೊಡ್ತಾ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಪೂರ್ತಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರೆ ಪೂರ್ತಿ ವಿವರ ತಗೊಂಡು ಅವ್ರ ಬಗ್ಗೆ ಮಾತಾಡಿ. ಯಾಕಂತಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಶಾಸಕರು, ಅದನ್ನ ಪ್ರಶಂಸೆ ಮಾಡಿ. ಏನಾದ್ರೂ ನಿಮ್ ಕೈಲಿ ಆಗೋಗಿದ್ರೆ, ಏನಾದ್ರು ಕೆಲ್ಸಗಳು ಆಗೋದಿದ್ರೆ ಒಂದ್ ಹೇಳಿ, ಸರ್ ನಮ್ಗೆ ಈ ತರ ಕೆಲಸ ಆಗ್ಬೇಕು, ಈ ತರ ನಮ್ಮ ಒಂದು ಭಾಗದಲ್ಲಿ ಈ ತರ ಸಮಸ್ಯೆಗಳಿದಾವೆ, ಜ್ವಲಂತ ಸಮಸ್ಯೆಗಳು ಈ ವರ್ಷ ಇಷ್ಟು ವರ್ಷಗಳಲ್ಲಿ ಯಾರು ಮಾಡ್ಲಿಲ್ಲ, ದಯವಿಟ್ಟು ನೀವು ಬಂದು ಇದೊಂದು ಮಾಡ್ಕೊಡಿ ಅಂತ ಕೇಳಿ ಸಲಹೆ ಕೊಡಿ, ಅದನ್ನ ಸ್ವೀಕಾರ ಮಾಡೋಣ. ಅದನ್ನ ಬಿಟ್ಟು ದಲಿತರ ಬಗ್ಗೆ ಬಂದು ಮಾತಾಡೋದು, ಇನ್ನೊಬ್ರ ಬಗ್ಗೆ ಮಾತಾಡೋದು, ಇವೆಲ್ಲ ಬಿಟ್ಬಿಡಿ. ಏನ್ರಿ ನಿಮ್ ಕೊಡುಗೆ ದಲಿತರಿಗೆ? ಏನ್ರಿ ನಿಮ್ ಕೊಡುಗೆ? ಹರೀಶ್ ಕೆ ರೆಡ್ಡಿ ಅವರೇ, ಇವತ್ತು ದೊಡ್ಡದಾಗಿ ಮಾತಾಡ್ತಾ ಇದ್ರಲ್ವಾ ಶಾಸಕರ ಬಗ್ಗೆ, ಏನ್ ಕೊಡುಗೆ ಇದೆ ನಿಮ್ ಕೊಡುಗೆ ದಲಿತರಿಗೆ? ಆಯ್ತು, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲಪ್ಪ, ನೀನ್ ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವನು, ಯಾಕ ಬಾಬು ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಲಿಲ್ಲ ಹರೀಶ್ ಕೆ ರೆಡ್ಡಿ? ನೀನು ಯಾಕಪ್ಪ ಹೋಗ್ಲಿಲ್ಲ? ಇಲ್ಲಿ ಪ್ರೆಸ್ ಕ್ಲಬ್ ಕುತ್ಕೊಂಡು ಮಾತಾಡಕ್ಕಾಗುತ್ತೆ, ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಕ್ಕಾಗಲ್ವಾ? ಯಾವ ಆಧಾರದ ಮೇಲೆ ನೀವ್ ಹಿಂಗೆಲ್ಲ ಮಾತಾಡ್ತಾರ್ರಿ? ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಒಂದು ಮಾನ ಮರ್ಯಾದೆ ಅನ್ನೋದು ಇದೆಯೇನ್ರಿ ನಿಮ್ಗೆ? ಸುಮ್ಮನೆ ಏನೋ ಸಿಕ್ಕರೆ ಸಾಕು ಶಾಸಕರನ್ನ ತೇಜೋವಧೆ ಮಾಡೋದು. ಶಾಸಕರ ತೇಜ ಯಾಕೆ ಹೇಳಿ? ಶಾಸಕರ ಜನಪ್ರಿಯ ಕೆಲಸಗಳನ್ನ ನೀವು ನೋಡಿ ತಡೆಯಕ್ಕಾಗದೆ ನೀವು ಒಬ್ಬ ಬಿಜೆಪಿ ಪಕ್ಷದ ಏಜೆಂಟ್ ಆಗ್ಬಿಟ್ಟು ಇವತ್ತು ನಮ್ಮ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದೀರಾ. ಯಾಕೆ ಹೇಳಿ? ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ, ಪ್ರಶಂಸೆ ಮಾಡ್ರಿ, ಇಲ್ಲ ಅಂದ್ರೆ ಸಲಹೆ ಕೊಡ್ರಿ. ಅದನ್ನ ಬಿಟ್ಟು ಏನೇನೋ ಮಾತಾಡ್ತಾರೆ. ಯಾಕೆ? ನಿಮ್ಮ ವಿಚಾರ ಗೊತ್ತಿಲ್ವಾ? ನಿಮ್ಮ ವಿಚಾರ ಈಗ ತಾನೇ ನನ್ಗೆ ಮಾಹಿತಿ ಹೇಳಿದ್ರು. ನೀವ್ ಎಲ್ಲಿದ್ರು ಮೊದ್ಲು? ಹೈದರಾಬಾದ್ ಅಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ರಿ. ಅಲ್ಲಿ ಏನ್ ಮಾಡಿದ್ರಿ? ಅಲ್ಲಿ ಒಂದು 25 ಲಕ್ಷ, ನಿಮ್ಗೆ 15ರಿಂದ 25 ಲಕ್ಷ ಹಣ ನೀವೇನ್ ಮಾಡಿದ್ರ ಅಂತ ನನ್ಗೆ ಮಾಹಿತಿ ಕೊಟ್ಟಿದ್ರೆ, ಅಲ್ಲಿ ಯಾರು ಮೋಸ ಹೋಗಿದ್ರೆ ಅಲ್ಲಿನ ಜನರು ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ, ಅಣ್ಣ ಈ ಹರೀಶ್ ಬಗ್ಗೆ ಸ್ವಲ್ಪ ನೀವು ವಿವರವಾಗಿ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೈದರಾಬಾದ್ ಇಂದ ವ್ಯಾಪಾರಸ್ಥರು ನನಗೆ ಫೋನ್ ಮಾಡಿದ್ದಾರೆ. ಹರೀಶ್ ಅವರೇ, ಎರಡನೇದು, ನೀವು 4 ಕಾಸು ಮಾಡ್ಕೊಂಡಾದ್ಮೇಲೆ ಪಾಪ ನಿಮ್ ತಮ್ಮ ಕಷ್ಟಪಟ್ಟು ಕೋಳಿ ಫಾರ್ಮ್ ಮಾಡಿದ್ದ, 3 ಕೋಳಿ ಫಾರ್ಮ್ ಮಾಡಿದ್ದ, ಜೊತೆಲೆ ಮಾಡ್ರಿ, ಕಡೆಗೆ ಏನ್ ಮಾಡ್ರಿ? ತಮ್ಮನಿಗೆ ಮೋಸ ಮಾಡ್ಬಿಟ್ಟು 3 ಕೋಳಿ ಫಾರ್ಮ್ ಕಿತ್ಕೊಬಿಟ್ರಿ. ಅದು ಕಂಪ್ಲೇಂಟ್ ಆಯ್ತು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಅವತ್ತೇನ್ರಿ ಮಾಡಿದ್ರು? ನಿಮ್ ತಮ್ಮ ಶಾಸಕರ ಹತ್ರ ಬಂದ್ರು, ಅಣ್ಣ ಈ ತರ ನಮ್ಮ ಅಣ್ಣ ಮೋಸ ಮಾಡಿದ್ದಾರೆ, ನಾ ಇವತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಿದೆ, ಏನ್ ಅವತ್ ನಮ್ ಶಾಸಕ ಒಂದೇ ಹೇಳಿದ್ದು, ನೋಡಿ ಅಣ್ಣ ತಮ್ಮಂದ್ರು ನೀವ್ ಯಾವತ್ತಿದ್ರು ಒಂದಾಗಿರ್ಬೇಕು, ಯಾವುದೇ ರೀತಿಯ ಕಂಪ್ಲೇಂಟು ಕೋರ್ಟು ಸ್ಟೇಷನ್ ಅಂತ ನೀವು ತಿರುಗಬಾರ್ದು ಹೇಳ್ಬಿಟ್ಟು ಅಲ್ಲಿ ರಾಜಿ ಮಾಡಿ ಕಳಿಸಿದ್ರು. ಇನ್ನೇನ್ರಿ ಬೇಕು ನಿಮ್ಗೆ? ಅವತ್ತೇನಾದ್ರು FIR ಮಾಡಿದ್ರು ನಿಮ್ಮ ಮೇಲೆ? FIR ಮಾಡ್ತೇನ್ರಿ? ಇವತ್ತು ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇದ್ರ. ಅದ್ಯಾವ್ದೋ ಅಜ್ಜಿಗೆ ಮಾತು ಕೊಟ್ಟಿದ್ರು, ಅಲ್ಲಿನೇನೋ ಮಾಡ್ತೀನಿ ಅಂತ ರೇ. ವರ್ಷಕ್ಕೆ ಅವ್ರ ಸ್ವಂತ ದುಡ್ಡಿಂದ ಅವ್ರು ಏನ್ ಚಾಕ್ ಪೀಸ್ ಹಿಡಿದು ಪಾಠ ಮಾಡಿ ದುಡಿತಾರೆ, ಆ ದುಡ್ಡಿಂದ ಇವತ್ತು ಕ್ಷೇತ್ರ ಜನಕ್ಕೆ ಕೋಟಿಗಟ್ಲೆ ಇವತ್ತು ಸಹಾಯ ಮಾಡ್ತಾ ಇದಾರೆ ರೀ. ಯಾವುದೇ ರೀತಿಯ ಇಲ್ಲಿಗಲ್ ಬಿಸ್ನೆಸ್ ಇಲ್ಲ. ಅವರು ಪಾಪ ಇಡೀ ದಿನ ಬೆಳಿಗ್ಗೆ 5 ಗಂಟೆಗೆ ಚಾಕ್ ಪೀಸ್ ಇಟ್ಕೊಂಡು ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿರೋ ದುಡ್ಡಲ್ಲಿ, ಅವ್ರು ದುಡ್ಡಿರೋ ದುಡ್ಡಲ್ಲಿ, ಅವ್ರ ದುಡಿಮೆಯಲ್ಲಿ, ಅವ್ರ ಬೆವರಿನ ಹನಿಯಲ್ಲಿ ಇವತ್ತು ಜನಕ್ಕೆ ಬಂದು ಸೇವೆ ಮಾಡ್ತಾ ಇದಾರ್ರಿ. ನಿಮ್ಮ ನಾಯಕರು ಯಾರಾದ್ರೂ ಆತರ ದುಡ್ಡಲ್ಲಿ ಏನಾದ್ರು ಮಾಡ್ತಾ ಇದ್ರೇನ್ರಿ? ಬನ್ರಿ, ಬೆಳಿಗ್ಗೆ 5 ಗಂಟೆಗೆ ಬಂದು ಮಕ್ಳಿಗೆ ಪಾಠ ಮಾಡ್ತಾರ್ರಿ. ಯಾವ ಶಾಸಕ 224 ಶಾಸಕರಲ್ಲಿ ಯಾವ್ದಾದ್ರು ಒಬ್ಬ ಶಾಸಕ ಬಂದಂಗ್ ಮಾಡ್ತಾ ಇದ್ದಾನ್ರಿ? ಒಬ್ಬ MLA ಆದ್ರೆ ಅವ್ರ ಆಟಿಟ್ಯೂಡೇ ಬೇರೆ ತರ ಇರುತ್ತೆ. ನಮ್ಮ ಶಾಸಕರು ಇವತ್ತು ಪಾಪ ಅವ್ರ ದುಡಿಮೆ ಏನು, ಇವತ್ತಿಗೂ ಚಾಕ್ ಪೀಸ್ ಹಿಡಿತಾರೆ. ಅಲ್ಲಿ ನಾನು ಹೋಗ್ತೀನಿ, ಜನ ಹೇಳ್ತಾರೆ, ಅಣ್ಣ ನಮ್ಮ ಶಾಸಕರು ಆದ್ರೂ ಕೂಡ ಬಂದು ಪಾಠ ಮಾಡ್ತಾರೆ ಅಣ್ಣ. ಕೆಲವ್ರು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಸಾಕ್ರಿ, ಅವ್ರನ್ನ ಹಿಡಿಯಕ್ಕಾಗಲ್ಲ. ಇವತ್ತಿಗೂ ಅವ್ರ ಪಾಪ ಅವ್ರ ಬೆವರಿನ ದುಡ್ದಿರೋ ದುಡ್ಡಲ್ಲಿ ಎಷ್ಟೋ ಜನಕ್ಕೆ ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಅರ್ಶನ ಕುಂಕುಮಕ್ಕೆ ಸೀರೆ ಕೊಡ್ತಾ ಇದಾರೆ. ಎಷ್ಟೋ ಜನ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ. ಎಷ್ಟೋ ಜನಕ್ಕೆ ಅವ್ರ ಕೈಲಾದ ಸೇವೆ ಎಲ್ಲ ಮಾಡ್ತಾ ಇದಾರೆ. ಹರೀಶ್ ಕೆ ರೆಡ್ಡಿ ಅವರೇ, ನಿಮ್ಮ ಒಂದು ಕೊಡುಗೆ ಏನಾದ್ರು ಇದ್ರೆ ಹೇಳಪ್ಪ ಸಮಾಜಕ್ಕೆ. ಹೇಳಪ್ಪ ಹರೀಶ್ ಕೆ ರೆಡ್ಡಿ, ಇವತ್ತು ಬಂದು ನೀನು ಆರೋಪ ಮಾಡ್ತೀಯಲ್ಲಪ್ಪ, ಏನಾದ್ರು ಇದ್ರೆ ಹೇಳಪ್ಪ ಕ್ಷೇತ್ರಕ್ಕೆ. ನಿನ್ನ ಕೊಡುಗೆ ಏನಾದ್ರು ಇದ್ರೆ ಹೇಳಪ್ಪ. ಇಲ್ಲ ನನ್ ನಂದು ಯಾವುದೇ ರೀತಿಯ ಆರೋಪಗಳಿಲ್ಲ, ಅದಾದ್ರೂ ತೋರ್ಸಪ್ಪ. ನಿನ್ನವೇ ಒಂದು ಮೂಟೆ ಇದಾವಪ್ಪ ಹರೀಶು, ನಿನ್ನವೇ ಒಂದು ಮೂಟೆ ಇದೆ. ನಿನ್ನ ಜೊತೆ ಇರೋರು ಎಲ್ಲ ನನಗೆ ಮೂಟೆ ಗಟ್ಲೆ ಕೊಟ್ಟಿದ್ದಾರೆ ಹರೀಶ್ ಅವ್ರೆ. ನಿಮ್ಮ ಜೊತೆಲಿರೋ ನಿಮ್ಮ ನಾಯಕರದು ಎಲ್ಲ ಇಷ್ಟಿಷ್ಟು ಕೊಟ್ಟಿದ್ರೆ ನನ್ನ ಕೈಗೆ. ಬೇಡ, ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಅಷ್ಟು ಮಾತ್ರ ಮಾತಾಡ್ತಾ ಇದೀನಿ. ದಯವಿಟ್ಟು ಹರೀಶ್ ಕೆ ರೆಡ್ಡಿ ಅವರೇ ಬಿಟ್ಬಿಡಿ.
ಆದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡಿ. ಇಲ್ವಾ ತೆಪ್ಪಗಿರಿ, ಅದನ್ನ ಬಿಟ್ಟು ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ನೀನ್ ಕಾಮೆಂಟ್ ಮಾಡ್ತಾ ಇದ್ರೆ ನೋಡ್ಕೊಂಡಿರಕ್ಕೆ ನಾವು ಸುಮ್ಮನೆ ಇರಲ್ಲ. ಹರೀಶ್ ರೆಡ್ಡಿ ಅವರ ಎಚ್ಚರಿಕೆ ಕೊಡ್ತಾ ಇದೀನಿ. ಬೇಸ್ಲೆಸ್ ಏನಾದ್ರೂ ಇದ್ರೆ ನಿಮ್ಮ ಹತ್ರ ಇದ್ರೆ ಬನ್ನಿ ತಗೊಬನ್ನಿ, ಆಧಾರ ಸಮೇತ ತಗೊಬನ್ನಿ, ನಾವು ಪ್ರಶ್ನೆ ಮಾಡ್ತೀವಿ. ಅದನ್ನ ಬಿಟ್ಟು ಏನೇನು ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಕ್ ಹೋಗ್ಬೇಡಿ. ಹರೀಶ್ ಅವ್ರೆ, ಡಾಕ್ಟರ್ ಕೆ ಸುಧಾಕರ್ ಅವರು ನಿಮ್ಮನ್ನ ಪರಿಗಣನೆಗೆ ತಗೊಂತ ಇಲ್ಲ. ನಾನು ಮೂಲೆ ಗುಂಪಾಗ್ಬಿಟ್ಟು ರಾಜಕೀಯವಾಗಿ, ಅಣ್ಣ ನಾನು ರಾಜಕೀಯವಾಗಿ ಬೆಳಿಬೇಕು, ದಯವಿಟ್ಟು ಪ್ರದೀಪ್ ಅಣ್ಣ ನನ್ನನ್ನು ಹತ್ರ ಮಾಡ್ಕೊಳ್ಳಿ. ಈ ಸುಧಾಕರ್ ನಂಬ್ಕೊಂಡಿದ್ರೆ ನಮ್ಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಹೇಳ್ಬಿಟ್ಟು ದೂರವಾಣಿ ಕರೆ ಮೂಲಕ ನಮ್ಮ ಶಾಸಕರ ಹತ್ರ ಬೇಡ್ಕೊಂಡೆ ಅಲ್ಲಪ್ಪ. ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಬಂದ್ರೆ ನೋಡೋಣ ಅಂತ ಹೇಳಿದ್ರು. ಅದನ್ನ ಮರ್ತೋದೇನಪ್ಪ ನೀನು ಹರೀಶು? ಇಷ್ಟು ಬೇಗ ಯಾರೋ ಸಿಕ್ಕಿದ್ರು ನಿಮ್ ಜೊತೆಗೆ ಅಂತ ಹೇಳ್ಬಿಟ್ಟು ನಮ್ ಶಾಸಕನ್ ದೂಷಣೆ ಮಾಡ್ತೀಯಲ್ವಾ?